ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಹಾಕುವಂತಹ ಹೊಸ ಹೊಸ ವಿಡಿಯೋಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ತಂದಿರೋಂತಹ ಡಿಸೈನೊಂದು ಹೊಸದಾದ ಡಿಸೈನು 6 ದಾರವನ್ನು ತಗೊಂಡು ಸ್ಟಾರ್ಟ್ ಮಾಡುವಂಥದ್ದು. ನೋಡಿ, 6 ದಾರದ ತೊಳೆದಿನಿ. ತುದಿಯಲ್ಲಿ ಒಂದು ಲಾಕನ್ನು ಹಾಕ್ಕೊಂಡು ಬಟ್ಟೆಯ ಹಿಂಭಾಗದಲ್ಲಿ ಒತ್ತೆ ಹಿಡಿದು ಫಸ್ಟ್ 2 ಲಾಕ್ಸ್ನ ಮಾಡ್ಕೊತೀನಿ. ನಾನು ಇವತ್ತು ತೊಗೊಂಡಿದ್ದು 11 mm ನೀಡಲ್ಲೇ. ರೆಗ್ಯುಲರ್ಲಿ ನಾನು 11 mm ತೊಗೊತೀನಿ. ಕೆಲವರು ಬೇಕಾದ್ರೆ 10 mm ಕೂಡ ಯೂಸ್ ಮಾಡ್ಬೋದು. ಈ ಡಿಸೈನ್ಗೆ ಏನು ಡಿಫ್ರೆನ್ಸ್ ಬರೋದಿಲ್ಲ ತುಂಬ. ನೋಡಿ, ಹೀಗೆ ಫಸ್ಟ್ 2 ಲಾಕ್ ಹಾಕಿ ನಾನು 4 ಚೈನ್ನ ಹಾಕ್ಕೊತಿದ್ದೀನಿ. ಈಗ 4 ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಹಿಡಿದು ಒಂದು ಲಾಕನ್ನು ಮಾಡ್ಕೊಬೇಕು. ಆನಂತರ ಮತ್ತೆ 4 ಚೈನ್ನ ಹಾಕ್ಕೊಂಡು ಮತ್ತೊಂದು ಲಾಕನ್ನು ಮಾಡ್ಕೊಬೇಕು. ಹೀಗೆ ನೋಡಿ, ಲಾಕ್ ಆದಮೇಲೆ ನಾನು ಇಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಸಿಂಗಲ್ ಬೀಡ್ಸ್ನ ಮಾಡೋಂತಹ ಡಿಸೈನು ಹೆಚ್ಚಿಗೆ ಬೀಡ್ಸ್ ಅವಶ್ಯಕತೆ ಇರೋದಿಲ್ಲ, ಟೈಮ್ ಕೂಡ ತೊಗೊಳಲ್ಲ ಹೆಚ್ಚಿಗೆ ಆಗಿ. ನೋಡಿ, ಹೀಗೆ ಬೀಡ್ಸ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸಿಂಗಲ್ ಬೀಡ್ಸು. ನೀವು ಬೇರೆ ಬೇರೆ ಬೀಡ್ಸ್ಗಳನ್ನೂ ಕೂಡ ತೊಗೊಬೋದು ಇದ್ರ ಥರನೇ. ನೋಡಿ, ಇದನ್ನು ನಾನು ಥ್ರೆಡ್ಗೆ ಪಾಸ್ ಮಾಡ್ಕೊತೀನಿ. ಆಮೇಲೆ ನಾನು ಬೀಡ್ಸ್ಗೆ ಲಾಕ್ನ ಮಾಡ್ಕೋಬೇಕು ಥ್ರೆಡ್ಡಿಂದ. ಆನಂತರ ಬಟ್ಟೆಗೆ ಲಾಕ್ನ ಮಾಡ್ಕೊಬೇಕು. ನೋಡಿ, ಹೀಗೆ ಲಾಕ್ ಮಾಡಿದ ನಂತರ ನಾನು 6 ಚೈನನ್ನು ಇಲ್ಲಿ ಹಾಕ್ಕೊತೀನಿ. ಹೀಗೆ 6 ಚೈನ್ ಆದಮೇಲೆ ನೋಡಿ, ಮತ್ತೆ ಹಿಂಭಾಗದಲ್ಲಿ ಫಸ್ಟ್ ಲಾಕ್ ಮಾಡಿದ್ದೀವಲ್ವ ನಾವು ಬೀಡ್ಸ್ ಹಿಂದೆ, ಅಲ್ಲಿ ಬಂದು ಒಂದು ಲಾಕನ್ನು ಮಾಡ್ಕೊಬೇಕು. ಈ ಚೈನು ಆರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗೋಂಥದ್ದು. ನೋಡಿ, ಹೀಗೆ ಒಂದು ಲಾಕ್ ಮಾಡಿದ ನಂತರ ನಾನು ಫಸ್ಟಿಗೆ ಮತ್ತೆ 2 ಚೈನ ಹಾಕೋತೀನಿ. ಇದರ ನಂತರ ಈಗ 2 ಚೈನ ಹಾಕೊಬೇಕು. ನೋಡಿ, 2 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊತೀನಿ. ನಾನಿಲ್ಲಿ ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿರೋದು. 2 ಸರಿ ದಾರ ತೊಗೊಂಡು ನೋಡಿ, ಚೈನ್ ಗ್ಯಾಪ್ನಲ್ಲಿ ಬಂದು ಲಾಕ್ ಮಾಡ್ಕೊತೀನಿ. ಫಸ್ಟು, ಸೆಕೆಂಡ್ ದಾರ, ಆಮೇಲೆ ಥರ್ಡ್. ಒಟ್ಟಿನಲ್ಲಿ ತ್ರಿಬಲ್ ಕ್ರೋಶ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಫುಲ್ ಆರ್ಚ್ ಕಂಪ್ಲೀಟ್ ಆಗೋದಂಗೂ ಇದೇ ರೀತಿ ಮಾಡೋದು. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಸೂಜಿ ಮೇಲೆ 2 ಸರಿ ದಾರವನ್ನು ತಗೊಬೇಕು. ಆಮೇಲೆ ಚೈನ್ ಗ್ಯಾಪ್ನಲ್ಲಿ ಬಂದು ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ಓಕೆನಾ? ತ್ರಿಬಲ್ ಕ್ರೋಶ ಮಾಡ್ಕೊಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡಬೇಕಾಗತ್ತೆ. ನಾನು ಆರ್ಚ್ನಲ್ಲಿ ಹೆಚ್ಚು ಕಮ್ಮಿ 13ರಿಂದ 14 ತ್ರಿಬಲ್ ಕ್ರೋಶ ಹಿಡಿಯುತ್ತೆ. ನಾನು 13 ಮಾಡಿದ್ದೀನಿ. ನೋಡಿ, ಹೀಗೆ ಫುಲ್ ಕಂಪ್ಲೀಟ್ ಆದಮೇಲೆ ಗ್ಯಾಪ್ ನೋಡಿ ಅಲ್ಲಿ ಲಾಕನ್ನು ಮಾಡ್ಕೊಬೇಕು. ಎಷ್ಟು ಗ್ಯಾಪ್ ಬೇಕಾಗತ್ತೆ ಅಂತ ಒಂದು ಅಂದಾಜು ನೋಡಿ ಲಾಕ್ ಮಾಡ್ಕೊಳ್ಳಿ. ಒಂದು 3 ಚೈನ್ ಗ್ಯಾಪ್ ಸಾಕಾಗತ್ತೆ ಅನ್ಕೊತೀನಿ. ಆನಂತರ ಮತ್ತೆ ಕಂಟಿನ್ಯೂ ಮಾಡ್ತಾ ಬರಬೇಕು. 4 ಚೈನು ಮತ್ತು ಲಾಕ್. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. 4 ಚೈನು ಲಾಕ್, 4 ಚೈನು ಲಾಕ್ ಅಂಥೇಳಿ ಟೋಟಲ್ 4 ಟೈಮ್ ನಾನು ಮಾಡಿದ್ದೀನಿ. ಇಲ್ಲಿ 4 ಟೈಮ್ ಇದೇ ರೀತಿ ಲಾಕ್ನ ಮಾಡ್ಕೊಬೇಕು. ಅಂದರೆ ಒಂದು ಆರ್ಚ್ ಮಧ್ಯ ಗ್ಯಾಪ್ 4 ಚೈನ್ದು ಗ್ಯಾಪ್ ಇಟ್ಕೊಬೇಕಾಗುತ್ತೆ. 4 ಲಾಕ್ಗಳು ಇರಬೇಕು ಅದೇ ರೀತಿ. ಡಿಸೈನ್ ತುಂಬಾ ಈಸಿಯಾಗಿದೆ. ಒಂದ್ಸರಿ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಂಡ್ಬಿಟ್ರೆ ಡಿಸೈನ್ ತುಂಬ ಈಸಿಯಾಗಿ ತಿಳ್ಕೊಂಬಿಡ್ಬೋದು. ನೋಡಿ, ಇದೇ ರೀತಿ 4 ಚೈನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಆರ್ಚ್ ಆದಮೇಲೆ 4 ಚೈನ ಅಂದರೆ 4 ಚೈನಿಂದ 4 ಇದನ್ನು ಮಾಡ್ಕೋಬೇಕಾಗತ್ತೆ.
ಆಮೇಲೆ ಮತ್ತೆ ಮೊದಲಿನ ರೀತಿ ಒಂದು ಬೀಡ್ಸ್ನ ತಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಫಸ್ಟಲ್ಲಿ ನಾವು ಎಷ್ಟು ಸ್ಟೆಪ್ ಯೂಸ್ ಮಾಡಿದ್ವೋ ಅದೇ ರೀತಿಯೇ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಬೇಕು. ಆನಂತರ 6 ಚೈನ್ನ ಹಾಕ್ಕೊಳ್ಳೋದು. ನಾನು 2 ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ಡೌಟ್ ಇದ್ದರೆ ಕ್ಲಿಯರಿಟಿ ಇರಲಿ ಅಂಥೇಳಿ. ನೋಡಿ 6 ಚೈನ ಹಾಕಿ ನಂತರ ಮತ್ತೆ ಹಿಂಭಾಗಕ್ಕೆ ಟರ್ನ್ ಮಾಡಿ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ನಾನು. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಬೇಕು. ನೋಡಿ ಲಾಕ್ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ತುಂಬ ಈಸಿಯಾಗಿದೆ. 1-2 ಸರಿ ಮಾಡಿಬಿಟ್ರೆ ಅಭ್ಯಾಸ ಆಗುತ್ತೆ, ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು. ತ್ರಿಬಲ್ ಕ್ರೋಶ ಅನ್ನೋದನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ಬಿಟ್ರೆ ಇಟ್ ಈಸ್ ತುಂಬಾ ಈಸಿ. ನೋಡಿ ಈಗ ಬಂದು ಲಾಕ್ ಮಾಡ್ಕೊತೀನಿ. ಫುಲ್ ಆರ್ಚ್ ಕೂಡ ತ್ರಿಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ತಾ ಬರ್ತೀನಿ ನಾನು. ನೋಡಿ ನಾನು ಇದನ್ನು ಫುಲ್ ಕಂಪ್ಲೀಟ್ ಮಾಡ್ತಾ ಬಂದಿದ್ದೀನಿ. ಫಸ್ಟು 2 ಚೈನ್ ಗ್ಯಾಪ್ ಇರುತ್ತೆ, ನಂತರ ಎಲ್ಲವೂ 4 ಮಧ್ಯೆ ಗ್ಯಾಪ್ ತೊಗೊಂಡಿದ್ದೀನಿ. ಫಸ್ಟ್ ಮತ್ತು ಕೊನೆಯಲ್ಲೂ ಕೂಡ ಅದೇ 2 ಚೈನ್ ಗ್ಯಾಪೇ ಇರಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು. ಇದೇ ರೀತಿ ನಾನು ಮಾಡಿದ್ದೀನಿ. ಬಟ್ 2 ಆರ್ಚ್ ಮಧ್ಯದಲ್ಲಿ ಮಾತ್ರ 4 ಗ್ಯಾಪ್ ಇರಬೇಕಾಗತ್ತೆ, 4 ಚೈನ್ ಗ್ಯಾಪ್ಸ್ಗಳು. ಫಸ್ಟು ಮತ್ತು ಲಾಸ್ಟಲ್ಲಿ ಮಾತ್ರ 2 ಚೈನ್ದು ಗ್ಯಾಪ್ನ ತೊಗೊಂಡಿದ್ದೀನಿ, ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ 4 ಚೈನ್ನ ಗ್ಯಾಪ್ಗಳು ಆಗಿದೆ. ಆಮೇಲೆ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಬೇಕಾದ್ರೆ ಮುಂಚೆ ಒಂದು ಲಾಕ್ನ ಮಾಡಿ 2 ಚೈನ್ನ ಹಾಕ್ಕೊತಿದ್ದೀನಿ ನಾನು. 2 ಚೈನ್ ಹಾಕಿ ಆಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫಸ್ಟ್ ಸ್ಟೆಪ್. ಬೀಡ್ಸ್ನ ಹೇಗೆ ಆ್ಯಡ್ ಮಾಡಿಕೊಂಡು ಆರ್ಚ್ನ ಮಾಡ್ಬೋದು ಅಂಥೇಳಿ. ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿರೋಂತಹದ್ದು ಒಂದು ಸ್ವಲ್ಪ ಬ್ಲೂ ರಾಮಾ ಗ್ರೀನ್ ಕಲರ್ ಥ್ರೆಡ್ಸ್ನ ತೊಗೊಂಡಿದ್ದೀನಿ. ಸ್ಕೈ ಬ್ಲೂ ಕಲರ್ ಅಂತ ಹೇಳ್ಬೋದು ಇದನ್ನು. ನೆಕ್ಸ್ಟ್ ನೋಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಲಾಕ್ ಮಾಡಿದ್ನೋ ಅದೇ ಪಾಯಿಂಟಿಗೆ ಬಂದು ನಾನು ಲಾಕ್ ಮಾಡ್ಕೊತಿದ್ದೀನಿ. ಈಗಲೂ ಕೂಡ 6 ದಾರನೇ ತೊಗೊಂಡಿರೋಂಥದ್ದು. ಕ್ರೋಶೆ ಡಿಸೈನ್ಸ್ನಲ್ಲಿ ಸಾಮಾನ್ಯವಾಗಿ 6 ದಾರನೇ ಎಲ್ಲ ತೊಗೊಳ್ಳೋವಂಥದ್ದು. ನೆಕ್ಸ್ಟ್ ನೋಡಿ ಈಗ ನಾನು ಮತ್ತೆ 4 ಚೈನ್ನ ಮಾಡ್ಕೊತೀನಿ. 4 ಚೈನ್ನ ಮಾಡಿಕೊಂಡು ಫಸ್ಟ್ ಚೈನ್ ಮಾಡಿದ್ನಲ್ವ ಆ ಗ್ಯಾಪ್ ಇದೆ ಗೊತ್ತಲ್ವ, ಆ ಗ್ಯಾಪಿಗೆ ಬಂದು ಲಾಕ್ ಮಾಡ್ಕೊತೀನಿ. ಇದನ್ನು ಕೂಡ ನೋಡಿ ಫಸ್ಟ್ 4 ಚೈನ್ನ ಗ್ಯಾಪ್ ಇದೆ, ಅಲ್ಲೇ ಬಂದು ಲಾಕ್ ಮಾಡ್ಕೊತಿರೋದು. ಲಾಕ್ ಆದಮೇಲೆ ಮತ್ತೆ 4 ಚೈನ್ನ ಹಾಕ್ಕೊತೀನಿ ನಾನು. ನೋಡಿ 4 ಚೈನ್ ಹಾಕಿ ಮತ್ತೆ ನೋಡಿ 4 ಚೈನ್ನ ಗ್ಯಾಪ್ ಇದೆಯಲ್ಲ ಫಸ್ಟು ಅಲ್ಲಿಗೆ ಬಂದು ಲಾಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಹೀಗೆ ಲಾಕ್ ಮಾಡಿದ ನಂತರ ನಾನು 2 ಚೈನ್ನ ಹಾಕ್ಕೊತೀನಿ. ಈಗ 2 ಚೈನ್ನ ಹಾಕಿ ಇಲ್ಲಿ ನೋಡಿ ಆರ್ಚ್ ಸ್ಟಾರ್ಟ್ ಮಾಡಿದ್ನಲ್ಲ ತ್ರಿಬಲ್ ಕ್ರೋಶ, ಅದರಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿದೆ ನೋಡಿ, ಫಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಿಗೆ ಬಂದು ಅದನ್ನು ಲಾಕ್ ಮಾಡ್ಕೊತೀನಿ ಒಂದು ಲಾಕ್ ಮಾಡಿದ ನಂತರ ಮತ್ತೆ 2 ಚೈನ್ನ ಹಾಕ್ಕೊತೀನಿ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನೋಡಿ ಆ ಚೈನ್ ಗ್ಯಾಪ್ ಫಸ್ಟ್ ಸ್ಟಾರ್ಟಿಂಗ್ಲಿ ಎಲ್ಲಿ ತೊಗೊಂಡಿದ್ನೋ ಅದೇ ಚೈನ್ ಗ್ಯಾಪ್ನಲ್ಲಿ ಮತ್ತೆ ನಾನು ವಾಪಸ್ ಬಂದು ಡಬಲ್ ಕ್ರೋಶನ ಇಲ್ಲಿ ಮಾಡ್ಕೊತೀನಿ. ನೋಡಿ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಇದೊಂದು ಸ್ಟೆಪ್ ಪರ್ಫೆಕ್ಟಾಗಿ ಕಲಿತ್ರೆ ಡಿಸೈನ್ಸ್ ಕ್ಲಿಯರಾಗಿ ಬರುತ್ತೆ. ಆಮೇಲೆ 3 ಚೈನ್ನ ಹಾಕಿ ನೋಡಿ ಅದೇ ಪಾಯಿಂಟ್ಗೆ ಬಂದು ಮತ್ತೆ ಲಾಕ್ನ ಮಾಡ್ಕೊತೀನಿ. ಇಲ್ಲಿಗೆ ಪಿಕಾಕ್ ಡಿಸೈನ್ ಬರುತ್ತೆ ಹೀಗೆ ಮಾಡೋದ್ರಿಂದ. ಮತ್ತು ನೋಡಿ ಸೂಜಿ ಮೇಲೆ ದಾರ, ಆ ಚೈನ್ ಪಕ್ಕದಲ್ಲಿರೋ ಚೈನ್, ಓಕೆನಾ? ಪ್ರತಿ ಕಂಬದ ಮಧ್ಯೆ ಇರೋಂತಹ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. ಫಸ್ಟು ಡಬಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕ್ಕೊಂಡು ರಿಟರ್ನ್ ಡಬಲ್ ಕ್ರೋಶ
ಇದೆಯಲ್ಲ ಅದರ ಹಿಂಭಾಗದಲ್ಲಿ ಬಂದು ಲಾಕ್ನ ಮಾಡ್ಕೊತೀನಿ. ಎಸ್ ನೋಡಿ, ಈ ರೀತಿ ನಾನು ಪಿಕಾಕ್ನ ಹಾಕ್ಕೊತೀನಿ. ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ ನೋಡಿ, ಟ್ರಿಬಲ್ ಕ್ರೋಶ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಬಂದು ನಾನು ಒಂದು ಡಬಲ್ ಕ್ರೋಶನ ಹಾಕ್ಕೊತಿರೋದು. ಆಮೇಲೆ ಪಿಕಾಕ್ ಡಿಸೈನ್ನ ಹಾಕ್ತಿರೋದು. ಇದೇ ರೀತಿ ಫುಲ್ಲು ಡಿಸೈನಿಗೂ ಮಾಡೋವಂಥದ್ದು. ಪ್ರತಿ ಟ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ ಇದೆಯಲ್ವ, ಅಲ್ಲಿ ಬಂದೇ ಡಬಲ್ ಕ್ರೋಶ ತೊಗೊಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊತ ಹೋಗ್ತೀನಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಬೇಕಿದು. ಇದೊಂಥರ ಫುಲ್ ರೌಂಡ್ ಆರ್ಚ್ ಬರೋಲ್ಲ, ಹಾಫ್ ಆರ್ಚ್ ಥರನೇ ಸ್ವಲ್ಪ ಬರೋಂತಹ ಡಿಸೈನು. ತುಂಬ ಚೆನ್ನಾಗಿ ಕಾಣುತ್ತೆ, ಯುನೀಕಾಗಿ ಕಾಣುತ್ತೆ ಡಿಸೈನು. ನೋಡಿ, ಹೀಗೆ ಕಂಪ್ಲೀಟ್ ಮಾಡ್ಕೊತ ಹೋಗಬೇಕು. ಸ್ಟೆಪ್ಪನ್ನು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಡಿಸೈನ್ ತುಂಬ ಈಸಿಯಾಗಿ ಮಾಡ್ಕೊತ ಹೋಗ್ಬೋದು. ಎಸ್, ಇದೇ ರೀತಿ ನಾನು ಫುಲ್ ಆರ್ಚ್ನ ಮಾಡಿದ್ದೀನಿ ನೋಡಿ. ಇಷ್ಟು ಕಂಪ್ಲೀಟ್ ಆದಮೇಲೆ ನೋಡಿ, ನಾನು ಈ 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಲಾಕ್ ಇದೆ ಮಾಡಿದ್ವಲ್ಲ ಈ ಮೊದಲಿಗೆ, ಆ ಲಾಕಿಗೆ ಬಂದು ಆರ್ಚ್ನ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಡಿಸೈನ್ನ. 4 ಚೈನ್ ಹಾಕೋದು, ಮತ್ತು ಅದು ಎಲ್ಲಿ ಲಾಕ್ ಆಗಿದೆಯೋ ರೆಡ್ ಕಲರ್, ಫಸ್ಟ್ ನಾವು ಪಿಂಕ್ ಕಲರ್ ನೋಡಿದ್ವಲ್ವ, ಆ ಲಾಕ್ ಎಲ್ಲಿದೆ ಚೆಕ್ ಮಾಡಿ ಅಲ್ಲಿಗೆ ಲಾಕ್ ಮಾಡ್ಕೊತ ಬನ್ನಿ. 4 ಚೈನು ಲಾಕ್. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ರೀತಿ ಲಾಕ್ ಮಾಡಿಕೊಂಡು ಆ ಬೀಡ್ಸ್ ಕೊನೆ ಭಾಗ ತನಕ ನಾವು ಹೀಗೆ ಲಾಕ್ ಮಾಡ್ಕೊತೀನಿ. 4 ಚೈನ್ ಹಾಕಿ ಒಂದು ಲಾಕನ್ನು ಮಾಡ್ಕೊತೀನಿ. ಎಸ್, ಹೀಗೆ ಲಾಕನ್ನು ಮಾಡ್ಕೊಬೇಕು. ಎಸ್, ಹೀಗೆ ಲಾಕ್ ಆದ ನಂತರ ನೋಡಿ, 2 ಚೈನ್ನ ಹಾಕ್ಕೊಂಡು ಫಸ್ಟ್ ಟ್ರಿಬಲ್ ಕ್ರೋಶ ಪಾಯಿಂಟಿಗೆ ನಾನು ಬಂದು ಲಾಕ್ ಮಾಡ್ಕೊತೀನಿ. ಆ ನಂತರ ಮತ್ತೆ 2 ಚೈನ್ನ ತಗೊಂಡು ಡಬಲ್ ಕ್ರೋಶ ನೋಡಿ, ಫಸ್ಟ್ ಸ್ಟಾರ್ಟ್ ಇಲ್ಲಿ ಪಾಯಿಂಟ್ ತೊಗೊಂಡು ಅದೇ ಪಾಯಿಂಟಿಗೆ ತೊಗೋಬೇಕು ನಾನು. ಇದು ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ. 2 ಸರಿನೂ ನಾವು ಹೀಗೆ ಮಾಡೋಕ್ಕಾಗಲ್ಲ, 2ನೇ ಸರಿ ಚೇಂಜ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಒಂದು ಕಂಬ ಗ್ಯಾಪಿಗೆ ತೊಗೊತೀನಿ. ಆದರೆ ಫಸ್ಟ್ ಚೈನ್ ಮಾತ್ರ ನಾನು 2 ಸರಿ ತೊಗೊಳೋವಂಥದ್ದು ಒಂದೇ ಗ್ಯಾಪಿಗೆ. ಎಸ್, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದೇ ರೀತಿ ನೋಡಿ, ಆರ್ಚ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ ಡಿಸೈನು. ತುಂಬ ಚೆನ್ನಾಗಿದೆ ಡಿಸೈನು ನೋಡಿ. ಹಿಂಭಾಗದಲ್ಲಿ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ ಇದೆ ಅಲ್ವಾ, ಅದನ್ನು ಹಾಕಿ ಬಿಡಬಾರ್ದು. ಅಲ್ಲಿ ನಾನು ಗ್ಲೂ ಹಾಕಿ ಅಟ್ಯಾಚ್ ಮಾಡ್ತೀನಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಅವಾಗ. ನೋಡಿ, ಫೈನಲಿ ಡಿಸೈನ್ ಈ ರೀತಿ ಬಂದಿರೋಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಸೀರೆಗೆ ಹಾಕಿದಾಗ ಯಾವ ರೀತಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಿರೋಂತಹ ಡಿಸೈನು. ಬೇಕಾದ್ರೆ ಮಧ್ಯೆ ಒಂದೊಂದು ಕುಚ್ಚುಗಳನ್ನ ಕೂಡ ನೀವು ಕಟ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.